ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ನೋಡಿಸಿದ್ರು. ಯಾಕಂದ್ರೆ ಯಾವ ರೀತಿಯಲ್ಲಿ ಅವರು ಗುಂಪಾಗಿ ನಾರಾ ಭರತ್ ರೆಡ್ಡಿ ಅವರು, ಸತೀಶ್ ರೆಡ್ಡಿ ಅವರು ಎಲ್ಲ ಹಿಂಬಾಲಕರ ಜೊತೆಲಿ ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿ ಅವ್ರ ಮನೆ ದಾಳಿ ಮಾಡಂತ ಟೈಮಲ್ಲಿ ಆ ರಾಜಶೇಖರನ್ ಯುವಕ ಏನಿದ್ದನೋ ಪೊಲೀಸರು ಲಾಠಿ ಚಾರ್ಜ್ ಮಾಡಂತ ಟೈಮಲ್ಲಿ ಅವ್ರು ಲಾಠಿ ಚಾರ್ಜ್ ಮಾಡ್ತಾರ ಮಫ್ಟಿಯಲ್ಲಿ ಹಿಡ್ಕೊಂಡು. ಆಮೇಲೆ ಅವ್ರ ಗನ್ಮ್ಯಾನ್ ನೇರವಾಗಿ ಫೈರ್ ಮಾಡಂತ ಕೆಲಸ ಮಾಡ್ತಾರ. ಅವ್ರು ಫೈರ್ ಮಾಡಿರೋಂಥದ್ದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರೆ ಕೂಡ ಇದನ್ನ ಅವ್ರ ಪ್ಲಾನ್ ಏನು ತಿರ್ಚಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಆ ತಿರ್ಚುವಂತ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರು ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದ್ರೆ ಅದು ತಿಳ್ಕೊಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರಾಗಿ 5 ವರ್ಷ 10 ವರ್ಷ ಆಗ್ತಿತ್ತು. ಇವತ್ತು ಹಂಗ ಆಗಲ್ಲ ನೋಡಿ. ಎಲ್ಲಾ ವಿಚಾರಗಳು ಕೂಡ ಜನಾರ್ದನ್ ರೆಡ್ಡಿ ಅವರು ಮೊಬೈಲ್ ಅಲ್ಲಿ ಅವ್ರು ಇವಾಗ ಕೂಡ ಯಾರೋ ಅವ್ರ ಕ್ಯಾಮ್ರಾಮನ್ ಫೋಟೋ ಹೊಡ್ಕೊ ಅಂತ ಹೇಳಿದ್ರು. ಆ ಹುಡುಗ ಎಲ್ಲ ಕೂಡ ರೀಲ್ಸ್ ಮಾಡಿ ಎಲ್ಲ ಕೂಡ ಕವರ್ ಮಾಡಿರೋ ಕಾರಣ ಅದ್ರ ಜೊತೆಲಿ ನಮ್ಮ ರವಿ ಅನ್ನೋ ಹುಡುಗ ಕೂಡ ಕವರ್ ಮಾಡಿದಾನೆ. ಇನ್ನು ಬಹಳಷ್ಟು ವಿಜುವಲ್ಗಳು ಇದಾವ. ರವಿ ಅನ್ನಂತ ಹುಡುಗ ಕೂಡ ಇದನ್ನ ಅಲ್ಲಿ ಕೂಡ ಅವ್ರು ಕೂಡ ಕವರ್ ಮಾಡಿದಾನ. ಅಂದ್ರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ನನ್ಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳ್ಬೇಕಾಯ್ತು. ಯಾಕಂದ್ರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲಾ ಕಡೆ ಕೂಡ ಅವರು ಹಾರಿಸಿದಂತ ಗುಂಡು ರಾಜಶೇಖರ್ಗೆ ಬಡಿತು, ಸತ್ತೋಯ್ತು ಅನ್ನಂತ ಟೈಮಲ್ಲಿ ಕೂಡ ಅವ್ರು ಸಮರ್ಥಿಸ್ಕೊಳಕ್ ಹೋಗಿ ತಪ್ಪು ಮಾಡ್ಕೊಂತ ಏನು ಹೋಗ್ತಾ ಇದ್ದಾನೋ, ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಯಾಕಂದ್ರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳು ಇದ್ದಂತ ಟೈಮಲ್ಲಿ ಕೂಡ ಇಷ್ಟೊಂದು ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಗುಂಡು ಹಾರಿಸಿದಂತ ಟೈಮಲ್ಲಿ ರಾಜಶೇಖರ್ಗೆ ಬಿಟ್ಟು ಅವ್ರ ಗುಂಡಿನಿಂದ ಸತ್ತಂತ ಟೈಮಲ್ಲಿ ಕೂಡ ಎಷ್ಟು ಮೊಂಡತನದಿಂದ ವಾದ ಮಾಡ್ಕೊಂತ ಬರ್ತಾರ ನೋಡ್ರಿ. ಹಂಗಾಗಿ ಇವತ್ತು ಭರತ್ ರೆಡ್ಡಿ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇನ್ನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಎದುರುಗಡೆ ಕಣ್ಣೆದುರುಗಡೆನೆ ಅವ್ರು ಗನ್ಮ್ಯಾನಿಗೆ ಹೇಳಿ ಗುಂಡು ಹಾರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಹಾರಿಸ್ತಾನ, ಮಕ ತೆರಿಕೆ ಅಂತಾನ. ಗುಂಡು ಹಾರಿಸಿದ ನಂತರ ಅವ್ನು ಬಿದ್ದೋದಂತ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂತ ಟೈಮಲ್ಲಿ ಅವ್ನು ಹೊತ್ಕೊಂಡೋಗ್ತಾರ. ಹೋಗುವಂತ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಹೇಳಿದಂತ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡ್ತಿದ್ದೆ ಅನ್ನಂತ ಮಾತನ್ನು ಹೇಳಿದಾರ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂತ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ. ಯಾಕೆ ಕೈಕೊಂಡಿಲ್ಲ, ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅನ್ನಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡ್ಬೇಕಾಗುತ್ತೆ. ಇವತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂತಹ ಸತೀಶ್ ರೆಡ್ಡಿ ಅವರು ಎಲ್ಲಿದ್ದಾರ? ಈ ಪ್ರಮುಖವಾದಂತಹ ಆರೋಪಿಯಾದಂತಹ ಸತೀಶ್ ರೆಡ್ಡಿ ಅವರು ಬೆಂಗಳೂರದಲ್ಲಿಟ್ಟು ರಾಜ್ಯಾದ್ಯಂತ ಕೊಡ್ತಾ ಇದಾರ, ಎಲ್ಲ ಫೆಸಿಲಿಟಿ ಕೊಡ್ತಾ ಇದಾರ. ಅವ್ರನ್ನ ಇವತ್ತು ಸತೀಶ್ ರೆಡ್ಡಿ ಅವ್ರನ್ನ ಕೇವಲ ಅವನು ಈ ಗಲಭೆಗೆ ಪ್ರಮುಖ ಆರೋಪಿ, ಅವ್ರಿಂದನೇ ಸಾಕಷ್ಟು ಗುಂಡುಗಳು ಹಾರಿದವ. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಹಾರಿಸಿದಾರ. ಮತ್ತೆ ಅಲ್ಲಿಂದ ಬಹಳಷ್ಟು ತ್ರಾಸಾಗಿದೆ, ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾರ ಅಂತ ಹೇಳಿದ ನಂತರ ಕೂಡ ನಾರಾ ಭರತ್ ರೆಡ್ಡಿ ಗುಂಪಾಗಿ ಕರ್ಕೊಂಡ್ಬಂದು ಅವ್ರ ಗನ್ಮೆನ್ ಇಂದನೇ ರಾಜಶೇಖರ್ನ ಶೂಟ್ ಮಾಡಿದ ನಂತರ ಕೂಡ ಇವತ್ತು ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರನ್ನಂತ ಒಂದೇ ಒಂದು ಕಾರಣದಿಂದ ಇವತ್ತು ಅವ್ರು ಏನಂದ್ರೆ MLA ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಕ್ ಆಗ್ತಾ ಇಲ್ಲ. ಆಮೇಲೆ ಆ ಸತೀಶ್ ರೆಡ್ಡಿ ಅನ್ನೋಂಥವ್ರನ್ನ ಇವತ್ತು ರಾಜ್ಯಾದ್ಯಂತ ಕೊಟ್ಟು ಅವ್ರನ್ನ ಪುನಃ ಬೆಂಗಳೂರದಲ್ಲಿಟ್ಟು ಎಲ್ಲ ಫೆಸಿಲಿಟೇಟ್ ಮಾಡೋಂಥ ಕೆಲಸ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಅನೇಕ ವಿಚಾರಗಳು ನೋಡಿದಂತ ಟೈಮಲ್ಲಿ ಈ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕೂಡ್ಸಿದಂತ ಕೆಲಸ ಆಗ್ತಾ ಇದೆ. ಯಾಕೆ ಅಂದ್ರೆ ಬಹಳಷ್ಟು ನಾವು ನೋಡ್ತಿರ್ತೀವಿ, ಯಾರೋ ಒಂದು ಮೊನ್ನೆ ರೀಲ್ಸ್ ಮಾಡ್ತಾ ಇದ್ರಿ. ಏನಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಸಂದರ್ಭದಲ್ಲಿ ಅವನು ಮಚ್ಚಿಂದ ಕೇಕ್ ಅನ್ನು ಕಟ್ ಮಾಡ್ತಾನೆ. ಆ ಮಚ್ಚಿಂದ ಕೇಕ್ ಅನ್ನು ಕಟ್ ಮಾಡಿದಂಥವ್ರನ್ನ ಹುಡುಕಿ ಅರೆಸ್ಟ್ ಮಾಡಿಸಂತ ಕೆಲಸ ಮಾಡ್ತಾರ. ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂತ ಟೈಮಲ್ಲಿ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಂತ ಟೈಮಲ್ಲಿ ಅವ್ರನ್ನ ಬಂಧಿಸಂತ ಕೆಲಸ ಮಾಡ್ತಾರ. ಇವತ್ತು ಸರ್ಕಾರದ ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದಂತ ಟೈಮಲ್ಲಿ ರಾತ್ರಿ ಹೋಗಿ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡಿಸಂತ ಕೆಲಸ ಮಾಡ್ತಾರ. ಅದೇ ರೀತಿಯಲ್ಲಿ ಗೃಹ ಮಂತ್ರಿಗಳು ಇವತ್ತು ಅವರು ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅವ್ರ ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅಟ್ರಾಸಿಟಿ ಕೇಸ್ ಹಾಕುವಂತ ಕೆಲಸ ಮಾಡ್ತಾರ. ಸ್ವತಃ ಇವತ್ತು SP ಆದಂತ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಅವ್ರ ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕಾದ್ರೆ ಕೂಡ ಅವ್ರ ಗೃಹ ಮಂತ್ರಿಗಳ ಪರ್ಮಿಷನ್ ತಗೊಂಡಂತ ಪರಿಸ್ಥಿತಿ ಬಂದಿದೆ.
ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ. ನೋಡ್ರಿ, ಇವತ್ತು ತಪ್ಪು ಮಾಡಿರೋದು ಎಂ ಎಲ್ ಅವರು ಅಂಗರಕ್ಷಕರು ಸತೀಶ್ ರೆಡ್ಡಿ ಅವ್ರನ್ನ ಇಲ್ಲಿ ತನಕ ಕೂಡ ತಾವು ಬಂಧಿಸ್ಲಿಕ್ಕೆ ಆಗ್ಲಿಲ್ಲ. ಸಾಕಷ್ಟು ಜಾಲತಾಣಗಳಲ್ಲಿ ಕೂಡ ಬಹಳಷ್ಟು ಈ ರೀತಿ ವೈರಲ್ ಆಗ್ತಾ ಇದಾವ. ರಾಜ್ಯದಲ್ಲಿ ಕೆಟ್ಟ ಹೆಸರು ಬರೋದು, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನೀವು ನಿಲ್ಲಿಸ್ಬೇಕಂದ್ರಿನ. ಇವತ್ತು ನೋಡಿ 90% ಪಬ್ಲಿಕ್ ಇದು ಏನು ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಏನು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗುಂಡಾರಿಸಿ ಈ ರೀತಿ ಗಲಭೆ ಮಾಡಿ ಇಷ್ಟೊಂದು ಸಾವುಗೆ ಕಾರಣ ಆಗಿದ್ದಾರೋ, ನೀವು ಅಕಸ್ಮಾತ್ವಾಗಿ ಅರೆಸ್ಟ್ ಮಾಡ್ಲಿದ್ರಿನ ಇನ್ನ ಬಹಳಷ್ಟು ಕೆಟ್ಟ ಹೆಸರು ಬರುವಂತ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಈ ಗುಂಡಾರಿಸಿದಂತ ವ್ಯಕ್ತಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇನ್ನ ಸಾಕಷ್ಟು ಮಂದಿ ಗುಂಡಾರಿಸಿದಂತವ್ರು ಕೂಡ ಮೊನ್ನೆ ಕೂಡ ಏನೇನಾಗಿದೆ, ಯಾವ ರೀತಿಯಲ್ಲಿ ರಾಜಶೇಖರ್ ಅವ್ರನ್ನ ಕ್ರಿಯಾ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಲ್ಲಿ ಅಂತ ಸಂಸ್ಕಾರವನ್ನು ಮಾಡಿದಾರ, ಯಾಕೋಸ್ಕರವಾಗಿ ಸುಟ್ಟಾಕಿದಾರ ಅನ್ನಂತ ವಿಚಾರವನ್ನು ಕೂಡ ಎಲ್ಲಾ ವಿಚಾರಗಳು ನಾನು ತಿಳಿಸಿದೀನಿ. ಇವತ್ತು ಕೂಡ ಒತ್ತಾಯ ಮಾಡ್ತಾ ಇದೀನಿ, ಆದಷ್ಟು ಬೇಗನೆ ಶಾಸಕರನ್ನ, ಅವ್ರ ಹಿಂಬಾಲಕರನ್ನ, ಅವ್ರ ಅಂಗರಕ್ಷಕರನ್ನ, ಅವ್ರ ಫಾಲೋವರ್ಸ್ನ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿಸಂತ ಕೆಲಸ ಮಾಡಬೇಕು. ಅವ್ರು ಅರೆಸ್ಟ್ ಮಾಡ್ತಾ ಇರುವಂತದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅರೆಸ್ಟ್ ಮಾಡ್ತಾ ಇದಾರೆ. ನಿನ್ನೆ ಕೂಡ ತಹಸೀಲ್ದಾರ್ ಕೋರ್ಟಿಗೆ ಹೋಗ್ಬೇಕು ಅಂತೇಳಿ ಸಾಕಷ್ಟು ಒಂದು ದೊಡ್ಡ ಲಿಸ್ಟ್ ಅನ್ನ ಕಳಿಸಿದಾರ. ಆ ದೊಡ್ಡ ಲಿಸ್ಟ್ ಅಲ್ಲಿ ಇವತ್ತು ನೋಡ್ರಿ ಯಾರನ್ನ ತುಂಬ್ಯಾರ. ಸ್ವತಃ ನಮ್ಮ ಕುಟುಂಬದಲ್ಲಿದ್ದಂತ ನಮ್ಮ ಅಕ್ಕ ತಂಗಿಯಂದ್ರನ್ನ, ನಮ್ಮ ಕುಟುಂಬದಲ್ಲಿದ್ದಂತ ಬಹಳಷ್ಟು ಮಂದಿ ಹೆಣ್ಮಕ್ಳನ್ನ, ಸಾಕಷ್ಟು ಮಂದಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಇದ್ದಂತ ಹೆಣ್ಮಕ್ಳನ್ನ ಎಲ್ಲರನ್ನೂ ಕೂಡ ಚೂಸ್ ಮಾಡಿ ವಾರ್ಡ್ ಅಲ್ಲಿ 2-3 ಚೂಸ್ ಮಾಡಿ ಇವತ್ತು FIR ಮಾಡಂತ ಕೆಲಸ ಮಾಡಿದಾರ. ನಾವು ಕೂಡ FIR ಕೊಡಬೇಕು ಅನ್ನೋಂತ ಯೋಚನೆಯನ್ನು ಕೂಡ ಜನಾರ್ದನ್ ರೆಡ್ಡಿ ಜೊತೆ ನಾನು ಬೆಳಿಗ್ಗೆ ಮಾತಾಡಿದ್ರಿ. ಅವರು ಕೇವಲ ಸೇಡಿನ ರಾಜಕಾರಣ ಮಾಡಂತ ಕೆಲಸ ಮಾಡ್ತಾರೆ. ಯಾರು ಈ ಗಲಭೆ ಇಲ್ಲೆಲ್ಲ ಅವ್ರು ಕೂಡ ಸೇರ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ತಾವೇನನ್ನು ಕೇಳ್ತೀರಾ ಸರ್? ಸರ್ ಆಲ್ರೆಡಿ ಅವರು ತಹಸೀಲ್ದಾರ್ ಕೋರ್ಟಿಗೆ ಬರ್ಬೇಕಂತೇಳಿ ಎಲ್ಲಾರು ಹೆಸರನ್ನು ಸೇರಿಸಿ ನೋಟಿಸ್ ಕೊಟ್ಟಾರ್ರಿ. 105 ಅದ ಸೆಕ್ಷನ್ 107 ಅವ್ರೇನು ಅಂತ ಹೇಳಿದ್ರೆ ಎಲ್ಲರಿಗೆ ನೋಟಿಸ್ ಕಳಿಸಿದ ರಾತ್ರಿ ಒಂದು ದೊಡ್ಡ ಲಿಸ್ಟ್ ಮಾಡಿ ಕೊಟ್ಟು. ನನಗೆ ಒಂದು 13 ಮಂದಿ 14 ಮಂದಿ ಏನೋ ಇರ್ಬೇಕ್ರಿ. ಇನ್ನು ಸಾಕಷ್ಟು ಇನ್ನೊಂದು ಲಿಸ್ಟ್ ಕೂಡ ರೆಡಿ ಆಗ್ತಾ ಇದಂತೆ. ಇನ್ನು ಇಲ್ಲ ರೀ, ಕರ್ಕೊಂಡು ನೋಟಿಸ್ ಕೊಡ್ಬೇಕ್ರಿ. ಇದು ತಹಸೀಲ್ದಾರದಲ್ಲಿ ಏನ್ ಮಾಡ್ತಾರೋ ಅದ್ರ ಬಗ್ಗೆ ನಾನು ಇನ್ನ ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ನೋಡಿಸಿದ್ರು. ಯಾಕಂದ್ರೆ ಯಾವ ರೀತಿಯಲ್ಲಿ ಅವರು ಗುಂಪಾಗಿ ನಾರಾ ಭರತ್ ರೆಡ್ಡಿ ಅವರು, ಸತೀಶ್ ರೆಡ್ಡಿ ಅವರು ಎಲ್ಲ ಹಿಂಬಾಲಕರ ಜೊತೆಲಿ ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿ ಅವ್ರ ಮನೆ ದಾಳಿ ಮಾಡಂತ ಟೈಮಲ್ಲಿ ಆ ರಾಜಶೇಖರನ್ನಂತ ಯುವಕ ಏನಿದ್ದನೋ ಪೊಲೀಸರು ಲಾಠಿ ಚಾರ್ಜ್ ಮಾಡಂತ ಟೈಮಲ್ಲಿ ಅವ್ರು ಲಾಠಿ ಚಾರ್ಜ್ ಮಾಡ್ತಾರ ಮಫ್ಟಿಯಲ್ಲಿ ಹಿಡ್ಕೊಂಡು. ಆಮೇಲೆ ಅವ್ರ ಗನ್ಮ್ಯಾನ್ ನೇರವಾಗಿ ಫೈರ್ ಮಾಡಂತ ಕೆಲಸ ಮಾಡ್ತಾರ. ಅವ್ರು ಫೈರ್ ಮಾಡಿರೋಂಥದ್ದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರೆ ಕೂಡ ಇದನ್ನ ಅವ್ರ ಪ್ಲಾನ್ ಏನು ತಿರ್ಚಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಆ ತಿರ್ಚಂತ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರು ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದ್ರೆ ಅದು ತಿಳ್ಕೊಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರಾಗಿ 5 ವರ್ಷ 10 ವರ್ಷ ಆಗ್ತಿತ್ತು. ಇವತ್ತು ಹಂಗ ಆಗಲ್ಲ ನೋಡಿ. ಎಲ್ಲಾ ವಿಚಾರಗಳು ಕೂಡ ಜನಾರ್ದನ್ ರೆಡ್ಡಿ ಅವರು ಮೊಬೈಲ್ ಅಲ್ಲಿ ಅವ್ರು ಇವಾಗ ಕೂಡ ಯಾರೋ ಅವ್ರ ಕ್ಯಾಮ್ರಾಮನ್ ಫೋಟೋ ಹೊಡ್ಕೊ ಅಂತ ಹೇಳಿದ್ರು. ಆ ಹುಡುಗ ಎಲ್ಲ ಕೂಡ ರೀಲ್ಸ್ ಮಾಡಿ ಎಲ್ಲ ಕೂಡ ಕವರ್ ಮಾಡಿರೋ ಕಾರಣ ಅದ್ರ ಜೊತೆಲಿ ನಮ್ಮ ರವಿ ಅನ್ನೋ ಹುಡುಗ ಕೂಡ ಕವರ್ ಮಾಡಿದಾನೆ. ಇನ್ನು ಬಹಳಷ್ಟು ವಿಜುವಲ್ಗಳು ಇದಾವ. ರವಿ ಅನ್ನಂತ ಹುಡುಗ ಕೂಡ ಇದನ್ನ ಅಲ್ಲಿ ಕೂಡ ಅವ್ರು ಕೂಡ ಕವರ್ ಮಾಡಿದಾನ. ಅಂದ್ರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ನನ್ಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳ್ಬೇಕಾಯ್ತು. ಯಾಕಂದ್ರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲಾ ಕಡೆ ಕೂಡ ಅವರು ಹಾರಿಸಿದಂತ ಗುಂಡು ರಾಜಶೇಖರ್ಗೆ ಬಡಿತು, ಸತ್ತೋಯ್ತು ಅನ್ನಂತ ಟೈಮಲ್ಲಿ ಕೂಡ ಅವ್ರು ಸಮರ್ಥಿಸ್ಕೊಳಕ್ ಹೋಗಿ ತಪ್ಪು ಮಾಡ್ಕೊಂತ ಏನು ಹೋಗ್ತಾ ಇದ್ದಾನೋ, ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ.